ನಾಟ್ಯಮಯೂರಿ ಅಧ್ಯಾಯ 1. ಅದು ಹೆಜ್ಜೆಯ ಗೆಜ್ಜೆನುಡಿ. ಇಬ್ಬರು ನರ್ತಕಿಯರು ಶಿವಪಾರ್ವತಿಯರ ವೇಷ ಧರಿಸಿ ನರ್ತಿಸುತ್ತಿದ್ದಾರೆ. ಶಿವಗಂಗೆಯ ನಗರ ದೇವತೆ ಹೊನ್ನಮ್ಮನ ಗುಡಿಯ ಮುಂಭಾಗದ ನವರಂಗದಲ್ಲಿ ಆ ನುಡಿಗೆ 100 ಮಡಿಯಷ್ಟು ಹುಡುಗುವ ವಾದ್ಯ ವಿಶೇಷಗಳು. ಥೋಂ 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 ನಾದದ ಮೃದಂಗ, ಡಮ್ 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 ಜೈಂಕಾರದ ಡಮರುಗ, ಟಣ ಟಣ ಟಣಗುಟ್ಟುವ ಸಣ್ಣ ಮೇಳ, ಶಂಖ, ಜಾಗಟೆ, ತಾಳ, ಜಲ್ಲರಿ ಮೊದಲಾದವುಗಳು. ಸಹಸ್ರ ಸಂಖ್ಯೆಯಲ್ಲಿ ನೆರೆದಿದ್ದ ಪ್ರೇಕ್ಷಕರೆಲ್ಲರೂ ಬರೀ ಹೆಂಗಸರೇ. ಸ್ತ್ರೀಯರೇ ನರ್ತಕಿಯರು, ಸ್ತ್ರೀಯರೇ ವಾದಕಿಯರು, ಸ್ತ್ರೀಯರೇ ಪ್ರೇಕ್ಷಕಿಯರು. ಅಂದಿನ ಆರಂಭದ ನೃತ್ಯ ಶಿವತಾಂಡವ. ಶಿವನ ಕಣ್ಣುಗಳು ಕೆಂಡದುಂಡೆಗಳನ್ನು ಉರುಳಿಸುತ್ತಿವೆ. ಅವನ ಹಣೆಗಣ್ಣು ಜ್ವಾಲಿಯನ್ನು ಮುಕ್ಕಳಿಸುತ್ತಿದೆ. ಅವನ ಕುಣಿತಕ್ಕೆ ನೆಲ ನಡುಗುತ್ತಿದೆ. ಬೀಸಿದ ತೋಳುಗಳ ಜೊತೆಯಲ್ಲಿ ಇಡೀ ಬ್ರಹ್ಮಾಂಡವೇ ಸುತ್ತುತ್ತಿದೆ. ದಿಕ್ಕುಗಳು ದೂರ ಸರಿಯುತ್ತಿವೆ. ಭೂಮಿಯ ಬೆಸುಗೆಯನ್ನು ಕಳೆದುಕೊಂಡ ಬೆಟ್ಟಗಳು ಅವನೊಡನೆ ನರ್ತಿಸುತ್ತಿವೆ. ಕೆಂಡದ ಮಳೆ ಸುರಿದಂತೆ ನಕ್ಷತ್ರಗಳು ಫಳಫಳನೆ ಕಳಚಿ ಬೀಳುತ್ತಿವೆ. ಬಹಳ ಹೊತ್ತು ನಡೆದ ಆ ಭೀಕರ ತಾಂಡವದಿಂದಾಗಿ ಗಾಳಿಗೆ ಉಬ್ಬಸ, ಬಿಸಿಲಿಗೆ ಸೆಕೆ. ಅಂದ ಮೇಲೆ ನೆರೆದಿದ್ದ ಪ್ರೇಕ್ಷಕರ ಪಾಡೇನು. ಆಗ ಇದ್ದಕ್ಕಿದ್ದಂತೆ ತಂಗಾಳಿ ತೀಡಿದಂತಾಗಿ ಶಿವ ಶಾಂತನಾಗುತ್ತಾನೆ. ಅವನೊಡನೆ ಬಂದು ಕೂಡುತ್ತಾಳೆ ಶಿವೆ. ಜಗನ್ಮಾತಾಪಿತರ ಲಾಸ್ಯ ಮತ್ತೆ ಆರಂಭವಾಗುತ್ತದೆ. ಅಲ್ಲಿಯವರೆಗೂ ಬಿಗಿದುಕೊಂಡಿದ್ದ ಪ್ರೇಕ್ಷಕರ ಕೊರಳಿನ ನರಗಳು ಸಡಿಲವಾಗುತ್ತವೆ. ಅವರು ನಿರಾಳವಾಗಿ ಉಸಿರಾಡುತ್ತಾರೆ. ಶಿವ ಶಿವೆಯರ ಲಾಸ್ಯವನ್ನು ಅವರು ಮೈಯೆಲ್ಲ ಕಣ್ಣಾಗಿ ನೋಡುತ್ತಾರೆ. ಸಂಗೀತವನ್ನು ಕಿವಿಯಾಗಿ ಕೇಳುತ್ತಾರೆ. ಅವರಿಗೆ ಅರಿವಿಲ್ಲದೆ ಅವರ ಕಾಲುಗಳು ತಾಳ ಕೊಟ್ಟುತ್ತವೆ. ಅವರ ಮನ ಮಯೂರಗಳು ಶಿವ ಶಿವೆಯರೊಡನೆ ನರ್ತಿಸುತ್ತವೆ. ನೃತ್ಯ ಒಂದು ನೆಲೆಗೆ ಬಂದು ನಿಲ್ಲಬೇಕು ಅನ್ನುವಷ್ಟರಲ್ಲಿ ಪ್ರಾಂಗಣದ ಹೊರಗಡೆಯಿಂದ ಕ್ಷಮಿಸಿ ಎಂಬ ನುಡಿ ಕೇಳಿ ಬರುತ್ತದೆ. ಕೂಡಲೇ ನರ್ತಕಿಯರ, ವಾದಕಿಯರ, ಪ್ರೇಕ್ಷಕಿಯರ ಎಲ್ಲರ ಕಣ್ಣುಗಳು ಅತ್ತ ತಿರುಗುತ್ತವೆ. ಅಲ್ಲಿ ಕಂಡಿದ್ದೇನು? ಒಂದು ಕುದುರೆ, ಅದರ ಮುಂಭಾಗದಲ್ಲಿದ್ದ ಓರ್ವ ತರುಣ ಯೋಧ. ಆ ಯೋಧ ಯುದ್ಧ ಭೂಮಿಯಿಂದ ಆಗ ತಾನೇ ಬಂದವನಿರಬೇಕು. ಅವನ ಕಣ್ಣು ನಿದ್ದೆ ಕಂಡಿರಲಿಲ್ಲ. ಅವನ ಮೈ ಸ್ನಾನ ಮಾಡಿರಲಿಲ್ಲ. ಹೊಟ್ಟೆಗೆ ಅನ್ನ ಕೊಡಬೇಕೆಂದಾಗಲಿ, ತೊಟ್ಟ ಬಟ್ಟೆ ಬದಲಿಸಬೇಕೆಂದಾಗಲಿ ಅವನಿಗೆ ಅನಿಸಿಯೇ ಇರಲಿಲ್ಲ. ಅವನ ಎಡ ತೋಳಿನಲ್ಲಿ ಹೆಪ್ಪುಗಟ್ಟಿದ್ದ ರಕ್ತ ಹಾಗೆಯೇ ಇತ್ತು. ಸಹಸ್ರ ಸಂಖ್ಯೆಯಲ್ಲಿ ಶತ್ರುಗಳ ನೆತ್ತರನ್ನು ಕುಡಿದು ಕರೆಗಟ್ಟಿದ್ದ ಅವನ ಖಡ್ಗ ಇನ್ನೂ ಹೊರೆಯನ್ನು ಸೇರಿರಲಿಲ್ಲ. ಮತ್ತೆ ಆತ ನುಡಿದ, ಕ್ಷಮಿಸಿ, ನಾನು ದೇವಿಯ ದರ್ಶನಕ್ಕಾಗಿ ಈ ದೇವಾಲಯಕ್ಕೆ ಬಂದೆ. ಆದರೆ ಇಲ್ಲಿ ನರ್ತನ ನಡೆಯುತ್ತಿದೆ ಎಂದು ನನಗೆ ತಿಳಿದಿರಲಿಲ್ಲ. ತಿಳಿದಿದ್ದರೆ ಬರುತ್ತಿರಲಿಲ್ಲವೋ ಏನೋ. ಕೂಡಲೇ ಪಾರ್ವತಿಯ ವೇಷ ಧರಿಸಿದ್ದ ನರ್ತಕಿ ನುಡಿದಳು, ಚಿಂತೆ ಇಲ್ಲ. ಆದರೆ ತಾವು ಎನ್ನುವಷ್ಟರಲ್ಲಿ ಮಿತ್ರರ ಮಾಜಿ, ಶತ್ರುಗಳಲ್ಲ, ದೂರದಿಂದಲೇ ಕೂಗಿ ಹೇಳಿದರು ಡಣಾಯಕ ಮಾರಸಿಂಗಮಯ್ಯ. ಎಲ್ಲರ ಗಮನವು ಯೋಧನನ್ನು ಮರೆತು ಮಾರಸಿಂಗಮಯ್ಯನವರ ಕಡೆಗೆ ಹರಿಯಿತು. ಅಪ್ಪಾಜಿ ಎಂದವಳೇ ಆ ನರ್ತಕಿ ದೇವಾಲಯದ ಮುಂಭಾಗದ ರಸ್ತೆಯಲ್ಲಿ ತುಸು ದೂರದಲ್ಲಿ ಬರುತ್ತಿದ್ದ ತನ್ನ ತಂದೆಯ ಕಡೆಗೆ ಜಿಂಕೆಯಂತೆ ಜಿಗಿದು ಹೋದಳು. ಅವನ ಕೊರಳಿಗೆ ತನ್ನ 2 ತೋಳುಗಳ ಮಾಲೆ ಹಾಕಿ, ಅಪ್ಪಾಜಿ, ಸುಖ ಪ್ರಯಾಣವೇ? ಹೆಂಜೇರು ಯುದ್ಧ ಭೂಮಿಯಿಂದ ನೀವು ಕಳುಹಿಸಿದ ವಿಜಯದ ಸುದ್ದಿ ನಿನ್ನೆ ಸಂಜೆ ಮುಟ್ಟಿತು. ಅದರ ಸಂತೋಷಾರ್ಥವಾಗಿ ಅನ್ನಾದೇವಿಗೆ ವಿಶೇಷ ಪೂಜೆ, ವಿಶೇಷ ನರ್ತನ ಏರ್ಪಡಿಸಿದ್ದೆವು. ಅಷ್ಟರಲ್ಲಿ ತುಂಬ ಸಂತೋಷ ಶಾಂತಲಾ. ಮೊದಲು ಇವರಿಗೆ ಅಭಿನಂದನೆಗಳನ್ನು ತಿಳಿಸು ಎಂದು ಮಾರಸಿಂಗಮಯ್ಯ ದೇವಾಲಯದ ಎದುರಿನಲ್ಲಿ ಭಕ್ತಿಭರಿತನಾಗಿ ನಿಂತಿದ್ದ ತರುಣ ಯೋಧನ ಕಡೆಗೆ ಕರೆದೊಯ್ದರು. ಶಾಂತಲೆ, ಆ ತೇಜಸ್ವಿ ಯೋಧನನ್ನು ಕುರಿತು ಶುಭಾಶಯಗಳು ಎಂದಳು ಸಿರಬಾಗಿ. ಆತ ಅಷ್ಟೇ ನಮ್ರನಾಗಿ ನುಡಿದ, ಒಳ್ಳೆಯದು ಎಂದು. ಡಣಾಯಕ ಮಾರಸಿಂಗಮಯ್ಯ ಆ ಅಪರಿಚಿತ ವ್ಯಕ್ತಿಯ ಪರಿಚಯ ಮಾಡಿಕೊಟ್ಟರು. ಅಮ್ಮಾಜಿ, ಇವರು ಯಾರೆಂದು ತಿಳಿದೆ? ನಮ್ಮ ಯುವ ರಾಜಕುಮಾರರು, ವಿಷ್ಣುವರ್ಧನರು, ಭಾವಿ ಪ್ರಭುಗಳಮ್ಮ, ಹೊಯ್ಸಳೇಶ್ವರರು. ಹಾಗೆಂದ ಕೂಡಲೇ ನೆರೆದಿದ್ದ ಹೆಂಗಸರೆಲ್ಲರೂ ತಲೆಯ ಮೇಲೆ ಸೆರಗು ಎಳೆದುಕೊಂಡು ದೂರ ಸರಿದರು. ಮಾರಸಿಂಗಮಯ್ಯ ವಿಷ್ಣುವರ್ಧನನ ಬಳಿ ಸಾರಿ, ಯುವರಾಜಕುಮಾರರು ಮನ್ನಿಸಬೇಕು. ತಮ್ಮ ಅಪ್ಪಣೆ ಪಡೆಯದೆ ಯುದ್ಧ ಭೂಮಿಯಿಂದ ನಮ್ಮ ವಿಜಯದ ಸುದ್ದಿಯನ್ನು ಈ ಶಿವಗಂಗೆ ನಾಡಿಗೂ ದ್ವಾರ ಸಮುದ್ರಕ್ಕೂ ಕಳುಹಿಸಿದ್ದೆವು ಎಂದು ವಿನಯದಿಂದ ನುಡಿದ. ಒಳ್ಳೆಯದು ಆಯಿತು ಡನಾಯಕರೇ,
ವಿಜಯೋತ್ಸವ ವೈಭವದಿಂದ ನಡೆಯಲಿ. ಈಗ ದೇವಿಯ ಮಹಾಮಂಗಳಾರತಿಯಾದ ನಂತರ ಹೊರಡಲು ಅನುಮತಿ ನೀಡುತ್ತೀರಾ?